ನಮಸ್ತೆ. ಬೆಳಕು ನಕ್ಷತ್ರ ವ್ಲಾಗ್ಗೆ ಸ್ವಾಗತ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಸಬ್ಸ್ಕ್ರೈಬ್ ಆಗಿರೋರು ಸುಧಾ ವೀಡಿಯೋಸ್ನ ನೋಡಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಹಾಲ್ ಅನ್ನೋ ಬಟನ್ನ ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ಮೊದಲನೇದಾಗಿ ನೋಟಿಫಿಕೇಷನ್ ಬರುತ್ತೆ. ಈಗ ನಾನು ಇವತ್ತಿನ ದಿನ ಪನ್ನೀರ್ ಮಸಾಲ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಹತ್ರ. ನಾನು ಇಷ್ಟು ಸಾಮಗ್ರಿಗಳನ್ನ ತೊಗೊಂಡಿದ್ದೀನಿ. ಒಂದು 3 ಈರುಳ್ಳಿ, 2 ಟೊಮೊಟೊ, ಗೋಡಂಬಿ, ಪಲಾವ್ ಎಲೆ, ಶುಂಠಿ, ಬೆಳ್ಳುಳ್ಳಿ ಮತ್ತು ಮಸಾಲೆ ಐಟಮ್ಮು ಸ್ಟಾರ್ ಹೂವು ಮತ್ತು ಚಕ್ಕೆ, ಲವಂಗ, ಕಾಳು ಇಷ್ಟು ಪದಾರ್ಥ ತೊಗೊಂಡಿದ್ದೀನಿ. ನಂತರ ನಾನು ಇಲ್ಲಿ ಸ್ಟವ್ ಆನ್ ಮಾಡಿಕೊಂಡು 1.5 ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ನೀವು ಬೆಣ್ಣೆ ಇದ್ದರೆ ಬೆಣ್ಣೆನಾದರೂ ಹಾಕ್ಕೋಬೋದು, ಇಲ್ಲ ಅಂತ ಅಂದರೆ ನಾನು ತುಪ್ಪ ಹಾಕ್ಕೋತಾ ಇದ್ದೀನಿ. ಅದು 1 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅವೆರಡು ಕಾದ ನಂತರ ನಾನಿಲ್ಲಿ ಎಣ್ಣೆ ಕಾಯೋವರೆಗೂ ಇರ್ತೀನಿ. ಕಾದ ನಂತರ ನಾನಿಲ್ಲಿ ಮಸಾಲೆ ಐಟಮ್ಗಳನ್ನ ಮೊದಲನೇದಾಗಿ ಹಾಕೋಬೇಕಾಗುತ್ತೆ. ಚಕ್ಕೆ, ಲವಂಗ, ಕಾಳು ಮತ್ತು ಸ್ಟಾರು ಅದನ್ನು ಮತ್ತು ಪಲಾವ್ ಎಲೆ ಪಲಾವ್ ಎಲೆ ಹಾಕ್ಕೋತಾ ಇದ್ದೀನಿ. ಅದೆಲ್ಲ ಸ್ವಲ್ಪ ಲೈಟಾಗಿ ಫ್ರೈ ಆಗೋವರೆಗೂ ಇದ್ದು, ಆ ನಂತರ ಶುಂಠಿ, ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ. ಇದು ಒಂದು ಅಥವಾ 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ 1 ಇಂಚಷ್ಟು ಅಥವಾ 1.5 ಇಂಚಷ್ಟು ಶುಂಠಿ ತೊಗೊಂಡ್ರೆ ಸಾಕಾಗುತ್ತೆ. ಇದನ್ನು ಸುಧಾ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದೆಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರ ನಾನಿಲ್ಲಿ ಈರುಳ್ಳಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈರುಳ್ಳಿನೂ ಅಷ್ಟೇ ಮಾಮೂಲಿ ದಪ್ಪವಾಗಿ ಹಚ್ಕೊಂಡ್ರೆ ಎಣ್ಣೆಯಲ್ಲಿ ಬಾಡಾದಮೇಲೆ ಅದು ಸಾಫ್ಟ್ ಆಗುತ್ತೆ. ನಾನಿಲ್ಲಿ 3 ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀವಿ ಅಷ್ಟು ಟೇಸ್ಟು ಚೆನ್ನಾಗಿರುತ್ತೆ ಅಂತಲೇ ಅನ್ಬೋದು. ನಂತರ ನಾನಿಲ್ಲಿ 2-3 ಸ್ಪೂನಷ್ಟು ಗೋಡಂಬಿ ತೊಗೊಂಡಿದ್ದೀನಿ. ಆ ಗೋಡಂಬಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ಫ್ರೈ ಮಾಡ್ಕೊಂಡಿದ್ದಾಗಿದೆ. ನಂತರ ನಾನಿಲ್ಲಿ 2 ಟೊಮೊಟೊ ಕಟ್ ಮಾಡಿಟ್ಕೊಂಡಿದ್ನಲ್ಲ, ಆ ಟೊಮೊಟೊನೂ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಆ ಟೊಮೊಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಹುರ್ಕೋಬೇಕಾಗುತ್ತೆ. ಎಲ್ಲ ಚೆನ್ನಾಗಿ ಹುರ್ಕೊಂಡಿದ್ದ ನಂತರ ನಾನಿಲ್ಲಿ ಆ ಟೊಮೊಟೊ ಎಲ್ಲ ಬೇಗನೆ ಸಾಫ್ಟ್ ಆಗಿಬಿಡುತ್ತೆ. ನಂತರ ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಯಾಕಂದರೆ ರುಚಿಗೆ ಉಪ್ಪು ಬೇಕೇ ಬೇಕಲ್ವ, ಹಾಗಾಗಿ ಸ್ವಲ್ಪ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈಗೆಲ್ಲ ಉಪ್ಪು ಹಾಕ್ಕೊಂಡಿದ್ದ ನಂತರನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಆನಂತರ ಇದನ್ನು ಆರೋವರೆಗೆ ಬಿಡಬೇಕಾಗುತ್ತೆ. ಇದು ಒಂದು ಸೈಡು ಎತ್ತಿಟ್ಕೊಬಿಡೋಣ. ಅದು ತಣ್ಣಗಾಗೋವರೆಗೂ ಕಾಯಬೇಕಾಗುತ್ತೆ, ಮಿಕ್ಸಿಗೆ ಹಾಕೋದಕ್ಕಾಗೋದಿಲ್ಲ. ಹಾಗಾಗಿ ನಂತರ ನಾನು ಪನ್ನೀರ್ ತೊಗೋತಾ ಇದ್ದೀನಿ. ಯಾಕಂದರೆ ಮೇಯ್ನಾಗಿ ಪನ್ನೀರ್ ಮಸಾಲ ಅಂದರೆ ಪನ್ನೀರ್ ಬೇಕೇ ಬೇಕು. ಹಾಗಾಗಿ ನಾನಿಲ್ಲಿ ನಂದಿನಿ ಪ್ರಾಡಕ್ಟು ಪನ್ನೀರ್ ತೊಗೊಂಡಿದ್ದೀನಿ. 2 ಪ್ಯಾಕೆಟನ್ನು ನಾನು ಪನ್ನೀರ್ ತೊಗೊಂಡಿದ್ದೀನಿ. ಅದನ್ನು ನಿಮಗೆ ಚಿಕ್ಕದಾಗಾದರೂ ಕಟ್ ಮಾಡ್ಕೋಬೋದು ಅಥವಾ ಮೀಡಿಯಮ್ ಸೈಜಲ್ಲಾದ್ರೂ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಪನ್ನೀರನ್ನ 2 ತೊಗೊಂಡಿದ್ನಲ್ಲ, ಇದರಲ್ಲಿ ನಾನು 1.5 ಅಷ್ಟು ಹಾಕ್ಕೋತಾ ಇದ್ದೀನಿ. ಇನ್ನು ಅರ್ಧ ಎತ್ತಿಟ್ಕೋತಾ ಇದ್ದೀನಿ. ಅಂದರೆ ಈ ಮಸಾಲೆಗೆ ಸಾಕು ಅಂತ ಅನ್ನಿಸ್ತು. ಇನ್ನು ಅರ್ಧ ಏನಕ್ಕಾದರೂ ಮ್ಯಾಗಿ ಅಥವಾ ಬೇರೆ ಏನಕ್ಕಾದ್ರೂ ಹಾಕ್ಕೋಬೋದಲ್ಲ ಅಂದ್ಬಿಟ್ಟು ಇನ್ನು ಅರ್ಧನ ಎತ್ತಿಟ್ಕೋತಾ ಇದ್ದೀನಿ. ಈಗ ಕಟ್ ಮಾಡ್ಕೊಂಡಿದ್ದಾಗಿದೆ. ಈ ಪೀಸ್ನ ಎತ್ತಿಟ್ಕೋತಾ ಇದ್ದೀನಿ. ನಂತರ ಈಗ ನಾವು ಮಸಾಲೆ ಫ್ರೈ ಮಾಡ್ಕೊಂಡಿದ್ವಲ್ಲ, ಅದು ತಣ್ಣಗಾಗಿದೆ. ಈಗ ಜಾರ್ಗೆ ಹಾಕ್ಕೋಬೇಕಾಗುತ್ತೆ. ಎಲ್ಲ ಮಸಾಲೆನೂ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ಬರೋಣ ಬನ್ನಿ. ಈಗ ರುಬ್ಕೊಂಡಿದ್ದು ಆಗಿದೆ. ಸ್ವಲ್ಪ ತರಕಾರಿ ಇದ್ರೂ ಪರವಾಗಿಲ್ಲ. ಈಗ ಇದೊಂದು ಸೈಡ್ ಎತ್ತಿಟ್ಕೊಂಡು ಆನಂತರ ನಾನಿಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಇನ್ನೊಂದು ಪಾತ್ರೆ ಇಟ್ಕೋತಾ ಇದ್ದೀನಿ. ಆ ಪಾತ್ರೆಗೆ 1 ಸ್ಪೂನಷ್ಟು ಎಣ್ಣೆ, 1 ಸ್ಪೂನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ. ಆ ಎಣ್ಣೆ ತುಪ್ಪ ಬಿಸಿ ಆಗೋವರೆಗೂ ಕಾಯಬೇಕಾಗುತ್ತೆ. ಆ ಬಿಸಿ ಆದ ತಕ್ಷಣ ನಾನಿಲ್ಲಿ ಮಸಾಲೆ ಪದಾರ್ಥ ಹಾಕ್ಕೋಬೇಕಾಗುತ್ತೆ. ಮಸಾಲೆ ಪದಾರ್ಥ ಅಂದರೆ 1-2 ಪಲಾವ್ ಎಲೆ ಹಾಕ್ಕೋತಾ ಇದ್ದೀನಿ. ಆ ಪಲಾವ್ ಎಲೆ ಜೊತೆ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆ ಸಣ್ಣ ಈರುಳ್ಳಿ ಅಂದರೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈರುಳ್ಳಿ 1 ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಗಿದೆ. ನಂತರ ನಾನಿಲ್ಲಿ 1 ಸ್ಪೂನಷ್ಟು ಧನಿಯಾ ಪೌಡರು, 1 ಸ್ಪೂನಷ್ಟು ಚಿಲ್ಲಿ ಪೌಡರು,
ನಿಮಗೆ ಬೇಕು ಅಂತ ಅಂದರೆ ಇನ್ನೊಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೋಬೋದು. ನಂತರ 1 ಸ್ಪೂನಷ್ಟು ಗರಂ ಮಸಾಲೆ. ಇಷ್ಟು ಪದಾರ್ಥ ಹಾಕ್ಕೊಂಡು ಉರಿ ಕಡಿಮೆ ಮಾಡಿಕೊಂಡು ಲೈಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಉರಿ ಜಾಸ್ತಿ ಮಾಡಿಬಿಟ್ರೆ ಮಸಾಲೆ ಅಂದರೆ ಪೌಡರ್ ಇರೋದ್ರಿಂದ, ಖಾರದ ಪೌಡರ್ ಇರೋದ್ರಿಂದ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ. ಈಗ ಫ್ರೈ ಆಗಿದೆ. ನಂತರ ತಕ್ಷಣವೇ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕ್ಕೋತಾ ಇದ್ದೀನಿ. ಮಸಾಲೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು, ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದೊಂದು ಸ್ವಲ್ಪ ಆರುತ್ತೆ, ಯಾಕಂದರೆ ಮಸಾಲೆ ಗಟ್ಟಿ ಇರೋದ್ರಿಂದ ಸ್ವಲ್ಪ ಸಿಡಿತಾ ಇರುತ್ತೆ. ಪಕ್ಕದಲ್ಲಿ ಪ್ಲೇಟ್ ಇಟ್ಕೊಂಡು ಹಾಗಾಗಿ ಕ್ಲೋಸ್ ಮಾಡ್ಕೋತಾ ಇದ್ದರೆ ಸಿಡಿಯೋದು ತಪ್ಪುತ್ತೆ ಅಂತಲೇ ಅನ್ಬೋದು. ನಂತರ ನಾನಿಲ್ಲಿ ಸ್ವಲ್ಪನೇ ನೀರು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈಗ ಕುದಿಯೋದಕ್ಕೆ ಬಿಡಬೇಕು. ಯಾಕಂದರೆ ಮಸಾಲೆ ಐಟಮ್ ಎಲ್ಲ ಆಲ್ರೆಡಿ ಎಣ್ಣೆಯಲ್ಲಿ ಫ್ರೈ ಮಾಡಿರೋದ್ರಿಂದ ಸ್ವಲ್ಪ ಒಂದು 5 ನಿಮಿಷಗಳ ಕಾಲ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ನಂತರ ನಾವು ಆವಾಗ ಉಪ್ಪನ್ನ ಸ್ವಲ್ಪ ಹಾಕ್ಕೊಂಡಿದ್ವಿ. ಈಗ ಟೇಸ್ಟ್ ನೋಡಿಕೊಂಡು ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಈಗ ಚೆನ್ನಾಗಿ ಕುದಿ ಬಂದಿದೆ. ಈಗ ಇನ್ನೊಂದು ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಗೊತ್ತಾಗುತ್ತೆ ನಿಮಗೆ ಆ ಎಣ್ಣೆ ತೇಲ್ ಬರೋದು ಎಲ್ಲ ನೀಟಾಗಿ ಕಲ್ಲರಲ್ಲೂ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ನಂತರ ಈಗ ನಾನಿಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಪನ್ನೀರು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಪನ್ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ತುಪ್ಪದಲ್ಲಿ ಬೇಕಾದ್ರೆ ಫ್ರೈ ಮಾಡ್ಕೊಂಡು ಸುದಾ ಆ್ಯಡ್ ಮಾಡ್ಕೋಬೋದು. ನಾನು ಹಾಗೇ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈಗೆಲ್ಲ ಪನ್ನೀರ್ ಹಾಕ್ಕೊಂಡು ಇನ್ನೊಂದು ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಿಮ್ಗೇನಾದರೂ ಖಾರ ಕಡಿಮೆ ಆಯಿತು ಅಂತ ಅಂದರೆ ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೋಬೋದು. ಅಥವಾ ಹಸಿಮೆಣ್ಸಿನ್ಕಾಯಿ ಬೇಡ, ನಾವು ಸ್ಕಿಪ್ ಮಾಡ್ಕೋತೀವಿ ಅಂತ ಅಂದರೆ ಅಚ್ಕಾರದ ಪೌಡರ್ನೇ ಇನ್ನೊಂದು ಸ್ಪೂನ್ ಅಷ್ಟು ಅಥವಾ ಇನ್ನೊಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡ್ರೆ ನಿಮ್ಗೆ ಖಾರ ಕರೆಕ್ಟಾಗಿ ಆಗುತ್ತೆ ಅಂತಲೇ ಅನ್ಬೋದು. ಈಗೆಲ್ಲ ಚೆನ್ನಾಗಿ ಈಗೊಂದು 2-3 ನಿಮಿಷಗಳ ಕಾಲ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಆ ಕುದಿ ಬಂದಾದಮೇಲೆ ನಾನು ಲಾಸ್ಟ್ ಮೂಮೆಂಟಲ್ಲಿ ಟೇಸ್ಟ್ ದುಪ್ಪಟ್ಟು ಆಗಬೇಕು ಅಂತ ಅಂದರೆ ಮೊಸರು ಇರುತ್ತಲ್ಲ, ಆ ಮೊಸರನ್ನ ಒಂದು ಸ್ಪೂನಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅದು ಬೆಣ್ಣೆ ಟೈಪ್ ಬರುತ್ತೆ ಅಂತಲೇ ಅನ್ಬೋದು. ಆ ಮೊಸರನ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಬೋದು. ಇದೊಂದು ಟಿಪ್ನ ನೀವು ಆ್ಯಡ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಅಂತ ಅಂತೀನಿ. ಮತ್ತು ಈಗ ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಸ್ತೂರಿ ಮೇಥಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈಗ ಪನ್ನೀರ್ ಮಸಾಲ ರೆಡಿ ಆಯಿತು ಅಂತಲೇ ಅನ್ಬೋದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಮ್ಮನೇಲಂತೂ ಪನ್ನೀರ್ ತುಂಬಾ ಇಷ್ಟಪಡ್ತಾರೆ, ಎಲ್ಲರಿಗೂ ಇಷ್ಟ ಆಗುತ್ತೆ ಒಟ್ಟಿನಲ್ಲಿ. ಈಗ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ನಾನು ಇವತ್ತಿನ ದಿನ ಹೊಸದು ಪ್ಲೇಟ್ ತೊಗೊಂಡಿದ್ದೆ ಅಂತಲೇ ಅನ್ಬೋದು. ತಾಂಬಟ್ಲು ಅಂತಾರಲ್ಲ, ತಾಂಬಟ್ಲಲ್ಲ, ಏನೋ ಹೆಸರು ಬರ್ತಾಯಿಲ್ಲ, ನೆನಪಾಗ್ತಾಯಿಲ್ಲ. ತಟ್ಟೆಗೆ ಏನೋ ಅಂತಾರೆ, ಮರ್ತೋಗ್ಬಿಡ್ತು ನನಗೆ. ತಾಂಬಟ್ಲು ಬೇರೆ, ಅದು ಡೆಕೋರೇಷನ್ಗೆಲ್ಲ ಇಡ್ತಾರಲ್ಲ ಅದನ್ನು ತಾಂಬಟ್ಲು ಅಂತಾರೆ. ಇದು ಹೆಸ್ರು ತಕ್ಷಣಕ್ಕೆ ಈಗ ಬರ್ತಾಯಿಲ್ಲ. ಹೊಸ ಪ್ಲೇಟ್ ತೊಗೊಂಡಿದ್ದೆ, ಅದರಲ್ಲಿ ಸರ್ವ್ ಮಾಡ್ಕೋತಾ ಇದ್ದೀನಿ. ಪನ್ನೀರ್ ಜೊತೆಗೆ ಪನ್ನೀರ್ ಮಸಾಲ ಜೊತೆಗೆ ಸ್ವಲ್ಪ ಈರುಳ್ಳಿ ಮತ್ತು ಇವತ್ತೊಂದು ಕಾಂಬಿನೇಷನ್ ಆಗಿ ಚಪಾತಿ ಮಾಡ್ಕೋತಾ ಇಲ್ಲ, ಅಕ್ಕಿ ರೊಟ್ಟಿ ಮಾಡಿ ಇಟ್ಕೊಂಡಿದ್ದೀನಿ. ಅಕ್ಕಿ ರೊಟ್ಟಿ ಅಂತೂ ತೆಳುಗೆ ಅಂದರೆ ಹಂಚ್ ಮೇಲೆ ಬಳ್ತಿದ್ದೀನಿ ಅಂತಲೇ ಅನ್ಬೋದು. ತುಂಬಾ ಟೇಸ್ಟ್ ಚೆನ್ನಾಗಿತ್ತು ಅಂತ ಅನ್ಬೋದು. ನೀವು ಟ್ರೈ ಮಾಡ್ತೀರಲ್ವ, ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನನ್ನ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಆದಷ್ಟು ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತು ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು.